ಸೂಪರ್ ಫೈನ್. ರಿಲೀಸ್ ಆಗ್ತಿದೆ, ಎಲ್ಲ 3ನೇ ತಾರೀಕು ಬರ್ತಾ ಇದೆ. ಆ ಒಂದು ಇದರಲ್ಲಿ ಇದ್ದೀವಿ. ಅಲ್ಲ, ಟೆನ್ಷನ್ ಅದಕ್ಕಿಂತ ನಾವು ಸಿನಿಮಾ ಮಾಡಿದ್ವಿ, ಅದು ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದಾಗ ಆ ಟೆನ್ಷನ್ ಇದ್ದೇ ಇರುತ್ತಲ್ವ. ಅದಕ್ಕೆ ನಮಗೆ ಆ ಥರ ಟೆನ್ಷನ್ ಅಲ್ಲ, ಬಟ್ ಒಂದು ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಹೌದು ಹೌದು ಹೌದು. ಅದು ಕಥೆನಾ? ಟೈಟಲ್ ಅಲ್ಲ, ನಮ್ಮ ಕಥೆಗೆ ಈ ಟೈಟ್ಲು ತುಂಬ ಸೂಕ್ತ ಅನ್ನಿಸ್ತು. ಯಾಕಂದರೆ ಇದು ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಲವ್ ಸಬ್ಜೆಕ್ಟ್ ಆದ್ದರಿಂದ, ಈ ಗನ್ಸ್ ಆ್ಯಂಡ್ ರೋಸಸ್ ಅಂದರೆ ಗನ್ನು ಮತ್ತು ರೋಸು ಎರಡೂ ಇದೆ ಅನ್ನೋದು. ಇದಕ್ಕೆ ನಮಗೆ ನಮ್ಮ ಕೇಳಿದ ತಕ್ಷಣ ನಾವು ಕೇಳ್ದು, ಮತ್ತು ನಮ್ಮ ಅಜಯ್ ಸರ್ ಅವ್ರು ಹೇಳಿದ ತಕ್ಷಣ ಇರಿದೆ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಹೇಳ್ದು, ಇದು ಕರೆಕ್ಟ್ ಚೆನ್ನಾಗಿದೆ. ನಾವು ತುಂಬ ಟೈಟ್ಲ್ ಹೇಳ್ದು, ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಹೇಳಿದೆ, ನಮ್ಮ ಅಜಯ್ ಸಾರ್ ಹೇಳಿದ್ರು. ಅವರು ನೋಡೋಣ ಇರಿ, ಬೇರೆ ಇನ್ನೂ ಯಾವ್ದಾರು ಬರುತ್ತಾ ಅಂತ. ಆವಾಗ ನಮ್ಮ ಅರ್ಜುನ್ ಅವರು ಟೈಟ್ಲ್ ಹೇಳಿದಾಗ ನಮಗೂ ಚೆನ್ನಾಗಿತ್ತು. ಅದು ನಿರ್ಮಾಪಕರಿಗೆ ಹೇಳಿದಾಗ ಅವರು ತುಂಬ ಚೆನ್ನಾಗಿದೆ ಇಡಿ ಅಂತಂದರು. ಆವಾಗ ನಾವು ಅದನ್ನು ಇದೇ ಸೂಕ್ತ ಅಂದ್ಬಿಟ್ಟು ಅದನ್ನು ಇಟ್ಟು. ಅವನು ಅದೇನೇ ಇವಾಗ ನೋಡಿ, ಎಲ್ಲರೂ ಗನ್ ಅಂದರೆ ಗನ್ನೇ ಇಟ್ಕೊಂಡಿರ್ತಾರೆ. ಬಟ್ ಒಂದು ಇದರಲ್ಲಿ ಬರುವಂಥ ಸೀನ್ ಅದು ಆ್ಯಕ್ಚುಲಿ, ಅದು ಒಂದು ಸಾಂಗಲ್ಲಿ ಬರುತ್ತೆ. ಆ ಸಾಂಗಲ್ಲಿ ಬರುವಂಥ ಇದನ್ನು ನಾವು ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನೇ ತೋರಿಸ್ತಾ ಇದ್ದೀವಿ. ಬಟ್ ಅಂದರೆ ಅದು ಗನ್ನು ಇದೆ, ಲಾಂಗು ಇದೆ. ಹೌದು 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 ಹೌದು. ಸರ್, ಇದು ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಲವ್ ಸಾಲಿಡ್ ಬ್ಯಾಕ್ನಲ್ಲಿ. ಸರ್, ಕತೆ ನಿರ್ಮಾಪಕರಿಗೆ ಹೇಳಿದಾಗ, ನಾವು ಬೇರೆ ಕತೆ ಹೇಳಿದಾಗ ಅವರಿಗೆ ಲವ್ ಸಬ್ಜೆಕ್ಟ್ ಮಾಮೂಲಿ ಗೊತ್ತಲ್ಲ, ಹೊಸಬರು ಅಂತಂದಾಗ ನಾವು ಒಂದೇ ಆ್ಯಕ್ಷನ್ ಗೀಕ್ಷನ್ ಅಂತಂದರೆ ಕೊಡಲ್ಲ. ಲವ್ ಸಬ್ಜೆಕ್ಟ್ ಅಂದಾಗ ಒಂದು ಟೇಕಪ್ಪು ಆಗಿರಲಿ ಸ್ಮೂತಾಗಿ ಅಂತ. ಅದು ನಿರ್ಮಾಪಕರಿಗೆ ಆ ಕತೆ ಅದು ಇಲ್ಲ, ಇದು ಮುಂದೆ ಮಾಡೋಣ, ಇವಾಗ ಈಗಿನ ಟ್ರೆಂಡ್ಗೆ ಏನಾದರೂ ಮಾಡಬೇಕು ಅಂತ. ಆವಾಗ ಕರೆಸ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತಂದಾಗ ನಾನು ಅಜಯ್ ಸರ್ ಕರ್ಕೊಂಬಂದೆ. ಅಜಯ್ ಸರ್ ಕೇಳಿದಾಗ ಅವರು ನೋಡಿ ಗೊತ್ತಿರಬೇಕು, ಒಂದು 40 ಸಿನಿಮಾಗಳ ಮೇಲೆ ಕತೆ ಬರೆದಿದ್ದಾರೆ. ಅವರು ಫುಲ್ ಸೆಂಟಿಮೆಂಟ್ ಪ್ರಿಯರು. ಅವರಂದರೆ ಅವರು ಆ್ಯಕ್ಷನ್ ಅಂತಂದರೆ ತುಂಬ ಇದು. ಅದಕ್ಕೆ ಅವರು ಬೇರೆ ಏನಾದರೂ ಒಂದು ಮಾಡಬೇಕು ಹೊಸತನ ಅಂತಂದಾಗ ಏನು ಮಾಡಿದ್ರು, ಶರತನ್ನು ಕರ್ಕೊಂಬಂದು ಅವರಿಗೆ ಅವರ ಇನ್ಪುಟ್ಸ್ ಎಲ್ಲ ಕೊಟ್ಬಿಟ್ಟು ಅವರಿಗೆ ಈ ಕತೆ ಇದು ಮಾಡಿದ್ರು. ಅದು ನನಗೆ ಹೇಳಿದಾಗ ಇದು ಚೆನ್ನಾಗಿದೆ ಅಂತ ನನಗೆ ಅದನ್ನ ಇದು ಮಾಡ್ಬೋದು ಅನ್ನಿಸ್ತು. ಅದು ನಿರ್ಮಾಪಕರಿಗೆ ಹೇಳಿದಾಗ ಅವರು ಇದು ಕರೆಕ್ಟಾಗಿದೆ, ಇದನ್ನು ಮಾಡಿ ಅಂತ ಇದು ಹೇಳಿದ್ರು. ಗ್ರೀನ್ ಸಿಗ್ನಲ್ ಕೊಟ್ಟರು. ಅಲ್ಲಿಂದ ಪ್ರಾರಂಭ ಇದು ಮುಂದೆ ವರ್ಕ್ ಸ್ಟಾರ್ಟ್ ಆಯಿತು. ಅದೇನೈತೆ, ನಾವು ಸಿನಿಮಾ ಮಾಡುವಾಗ ಮಾಡ್ಕೊಂಡು ಹೋಗ್ತಾಯಿದ್ದೋ ನಮ್ಮ. ಅಂದರೆ ಇದು ನಾವೊಂದು ಸಿನಿಮಾ ಮಾಡ್ತೀವಿ ಅಂತಂದರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗಬೇಕು ಅಂತಲೇ ಅಂದ್ಕೊಂಡು ಮಾಡ್ದೋ. ಬಟ್ ಈ ಸಬ್ಜೆಕ್ಟ್ ಅದೇ ರೀತಿ ಇತ್ತು. ಇದು ಫುಲ್ಲು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್. ಪ್ರತಿಯೊಂದು ಸ್ಟೇಟಲ್ಲಿ ಇವತ್ತು ನೀವು ಪ್ರತಿ ದಿವಸ ಇವತ್ತು ನಾನು ಬೆಳಿಗ್ಗೆ ಪೇಪರ್ ನೋಡಿದೆ, ನಾವು ಮಾಡಿರೋ ಮ್ಯಾಟ್ರ್ ಅದರಲ್ಲಿದೆ. ಪ್ರತಿ ದಿವಸ ಬರ್ತಾಯಿದೆ, ಅದು ಪ್ರತಿ ಸ್ಟೇಟಲ್ಲೂ ಇದೆ. ಅದನ್ನು ಏನಂದರೆ ಅದು ಎಲ್ಲರಿಗೂ ಅನ್ವಯಿಸೋದು. ಬಟ್ ಹೀರೋ ಎಲ್ಲ ನೋಡಿದಾಗ ನಾವು ಒಂದು ಸಿನಿಮಾ ಎಲ್ಲ ಮುಗಿದು ನಾವು ಡಬಲ್ ಪಾಸಿಟಿವ್ ನೋಡಿದಾಗ ನಮ್ಗೆ ಅನ್ನಿಸ್ತು, ಯಾಕೆ ನಾವು ಪ್ಯಾನ್ ಇಂಡಿಯಾ ಮಾಡಬಾರ್ದು ಅಂತ. ಆವಾಗ ಅಜಯ್ ಸರ್ನು ಮಾತಾಡ್ಬಿಟ್ಟು, ಸರ್ ಈ ಥರ ಇದೆ. ಅಜಯ್ ಸರ್ ಅಂದರು, ಹೌದು ಇದನ್ನು ನಾವು ಪ್ಯಾನ್ ಇಂಡಿಯಾನೇ ಮಾಡ್ಬೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡ್ದ. ಅದನ್ನು ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ಹೇಳೋಣ, ನೋಡೋರು ಇದು ಮಾಡ್ತಾರೆ ಅಂತಾಗ ಅವರು ಓಕೆ ಆ ಥರ ಅಂದರೆ ನೀವು ಮಾಡಿ. ಇವಾಗ ಮೇಯ್ನು ಎಲ್ಲರೂ ನಿರ್ಮಾಪಕರು ಇಲ್ಲದೇ ನಾವು ಏನು ಮಾಡೋಕ್ಕಾಗಲ್ಲ. ಅವರ ಸಹಕಾರ ಹೆಂಗೆ ಅಂದರೆ, ಅವರು ಯಾವುದೇ ಒಬ್ಬ ನಿರ್ಮಾಪಕರು ಧೈರ್ಯವಾಗಿ ಮುಂದೆ ಬಂದು ಹೊಸಬ್ರನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಈ ಥರ ಮಾಡಿ ಅಂತ ಕೆಲವರು ಮಾಡ್ತಾರೆ. ಆದರೆ ಕೆಲವರು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನಿರ್ಮಾಪಕರು ಒಂದು ಸಾರಿ ನೀವು ಇದ್ದೀರಾ, ಅಜಯ್ ಸರ್ ಇದ್ದಾರೆ, ನೀವು ಮಾಡ್ಬೋದು ಮಾಡಿ ಅಂದಾಗ ಅದಕ್ಕೆ ನಾವು ಮುಂದೆ ಹೊರದು ಅದಕ್ಕೆ 5 ಲ್ಯಾಂಗ್ವೇಜ್ ಮಾಡೋದಕ್ಕೆ ನಾವು ರೆಡಿ ಆದ.
ಅಂದರೆ ಇದು ಒಬ್ಬ ಇನ್ನೋಸೆಂಟ್ ಹುಡುಗ, ಅವನೊಬ್ಬ ಡಬಲ್ ಗ್ರ್ಯಾಜುಯೇಟು ಓದಿರೋನು, ಅನ್ಎಕ್ಸ್ಪೆಕ್ಟಾಗಿ ಏನೋ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ ಮೇಲೆ ಮತ್ತೆ ಅದು ಹೇಗಂತ ಗೊತ್ತಾಗಲ್ಲ. ಅಂದರೆ ಇಲ್ಲಿ ಮೆಸೇಜ್ ಏನಂತಂದರೆ ಇವತ್ತು ಪ್ರತಿ ದಿವಸ ನಡೆಯುವಂಥ ಇದು ಘಟನೆ, ಅಲ್ಲಿ ಆಕಸ್ಮಿಕವಾಗಿ ಅದರಲ್ಲಿ ಎಂಟ್ರಿ ಆಗಿಬಿಡ್ತಾನೆ, ಅದರಿಂದ ಆಚೆ ಬರೋಕ್ಕಾಗಲ್ಲ. ಆದಾಗ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫುಲ್ ಅದು ಸರ್ಕಾರನೇ ಇವತ್ತು ಯಾರು ಏನು ಮಾಡೋಕ್ಕಾಗ್ತಾಯಿಲ್ಲ. ಅದು ಮೇನ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ನೋಡಿದಾಗ ಇದು ಏನು ಮಾಡಿದ್ದಾರೆ, ಇದು ಕರೆಕ್ಟಾ, ಪ್ರತಿಯೊಬ್ಬರು ಒಂದು ಸರ ಇವ್ರು ಮಾಡಿರೋದು ಇದಕ್ಕೆ ಇದು ಕರೆಕ್ಟಾಗಿ ಮಾಡಿದ್ದಾರೆ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಎಲ್ಲ ಬೆಂಗಳೂರು ಸುತ್ತಮುತ್ತನೇ, ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಎಲ್ಲ. ಅಂದರೆ ಎಲ್ಲ ನಮಗೆ ನಿಜವಾದರೆ ಬೆಂಗಳೂರಲ್ಲೇ ಬೇರೆ ಎಲ್ಲೋ ಹೋಗೋಂತಿರಲಿಲ್ಲ. ಸಾಂಗ್ಸ್ ಅಷ್ಟೇ 4 ಸಾಂಗ್ಗಳಿದೆ. 4 ಸಾಂಗು ವಿಭಿನ್ನವಾಗಿದೆ. ಒಂದು ರ್ಯಾಪ್ ಸಾಂಗ್ ಇದೆ, ಒಂದು ಮಾಸ್ ಸಾಂಗ್ ಇದೆ, ಒಂದು ಡ್ಯುಯೆಟ್ ಸಾಂಗ್ ಇದೆ, ಒಂದು ಫೀಲಿಂಗ್ ಸಾಂಗ್ ಅಂದರೆ ಪ್ಯಾಥೋ ಸಾಂಗ್ ಅಂದ್ರೆ ಪ್ಯಾಥೋ ಅಲ್ಲ, ಅದು ನೋಡೋದಕ್ಕೆ ಪ್ರತಿಯೊಬ್ಬರಿಗೂ, ನಿಮಗೂ ಆಗಿ ಪ್ರತಿಯೊಬ್ಬರಿಗೂ ಯಂಗ್ಸ್ಟರ್ಸ್ಗೂ ಈಗಿನ ಎಲ್ಲ ಯೂತ್ಗೂ ಅದು ಟಚ್ ಆಗುವಂಥ ಸಾಂಗು. ಅದು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ. ಅವ್ರು ನಿಜವಾಗಲೂ ಅವರು ಇಲ್ಲ ನನಗೆ 2-3 ತಿಂಗಳು ನನಗೆ ಬ್ಯುಸಿ ಇದ್ದೀನಿ ಆಗಲ್ಲ ಅಂದರು. ಸರ್ ನೋಡಿ ಇದನ್ನು ಅಂದಾಗ ಟ್ಯೂನ್ ಕಳಿಸ್ಕೊಡಿ ಕೇಳ್ತೀನಿ ಅಂತಂದರು. ಕಳಿಸ್ಕೊಟ್ಟು 2 ಡೇಸ್ಲಿ ಅವರು 2 ಮಂತ್ಸ್ ಆಗಲ್ಲ ಅನ್ನೋರು 2 ಡೇಸ್ಗೆ ಫೋನ್ ಮಾಡಿದ್ರು, ಈಗ ನಾನು ಈ ಸಾಂಗ್ ಆಡ್ತೀನಿ ಅಂದ್ಬಿಟ್ಟಿದ್ದೀನಿ. ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರಿಗೂ ಅದು ಸಾಂಗು ಒಂದು ಸಾರಿ ಎಲ್ಲರೂ ಕೇಳ್ತಾರೆ ಅನ್ನೋ ಒಂದು ಇದಿದೆ, ಭರವಸೆ ಇದೆ. ನೋಡಿ ಇದುವರೆಗೂ ನೋಡಿ ಯಾವುದೇ ಒಬ್ಬರು ನಿರ್ಮಾಪಕರು ಧೈರ್ಯವಾಗಿ ಅಂದರೆ ಅವ್ರಿಗೆ ಆ ಕಾನ್ಫಿಡೆಂಟ್ ಬರಬೇಕು ಅಂತಂದರೆ ನಮ್ಮ ಮೇಯ್ನು ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಹೇಳಿದರು, ನಮ್ಮ ಗುರುಗಳು ಶ್ಯಾಮ್ ಶಂಕರ್ ಭಟ್ ಸರ್ ಅಂತ, ಅವರು ದೇವ್ರ ರೂಪ ಅಂದರೆ ದೈವ ಸ್ವರೂಪಿ, ಅವರ ಆಶೀರ್ವಾದ. ಅವರು ಹೇಳಿದ ಮೇಲೆ ಸಾರು ಮಾಡ್ತಾಯಿದ್ದಾರೆ ಅಂದಾಗ ಅವರ ಆಶೀರ್ವಾದ, ಆಮೇಲೆ ನಮ್ಮ ವೀರವರ ಗಣಪತಿಯವರ ಕೃಪೆ, ಅವರು ಮನಸ್ಸಲ್ಲಿ ನೀವು ಮಾಡಲೇಬೇಕು ಇಷ್ಟು ಮಾಡ್ತೀರಿ ಅಂತ ಹೇಳಿದ ಮೇಲೆ, ಅವ್ರು ಹೇಳಿದ ಮೇಲೆ ನಮಗೆ ಚಿತ್ರ ಪ್ರಾರಂಭ ಆಯಿತು. ಆಮೇಲೆ ನಾವು ತುಂಬ ಸಿನಿಮಾ ಮಾಡಿದ್ವಿ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ನಾವು ತುಂಬ ಇಲ್ಲಿ ಯಾವುದೇ ಸಿನಿಮಾ ಆಗಿರಲಿ, ಒಂದು ಆರ್ಟಿಸ್ಟ್ ಡೇಟ್ ಆಗಿರ್ಬೋದು, ಲೊಕೇಶನ್ ಇದಾಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನಮ್ಮ ಈ ಸಿನಿಮಾದಲ್ಲಿ ನಮ್ಮ 3 ಶಕ್ತಿಗಳು, ಒಂದು ಶಕ್ತಿ ನಮ್ಮ ಗುರುಜಿಗಳು, ಒಂದು ಶಕ್ತಿ ವೀರವರ ಗಣಪತಿ, ಒಂದು ಶಕ್ತಿ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು. ಈ 3 ಶಕ್ತಿಗಳು ನಮ್ಮ ಬೆನ್ನಿಂದ ಇದ್ದರೂ ನಮಗೆ ಯಾವುದೂ ತೊಂದರೆ ಆಗಿಲ್ಲ. ಒಂದು ದಿವಸನೂ ನಾವು ಒಂದಿನ ಫುಲ್ಲು ಎಲ್ಲ ಸೆಟಪ್, ಒಂದು ಆ್ಯಕ್ಷನ್ ಸೀನ್ ಮಾಡಬೇಕು ನೋಡಿ, ಎಲ್ಲ ಹೋಗಿ ಲೊಕೇಶನ್ಗೆ ಚೆನ್ನಾಗಿದ್ವಿ, ನೋಡಿದ್ರೆ ಫುಲ್ಲು ಇದರಲ್ಲೆಲ್ಲ 2 ದಿವಸ ಫುಲ್ 2-3 ದಿನ ಫುಲ್ ಮಳೆ ಬರೋ ಚಾನ್ಸ್ ಇದೆ ಅಂದರು. ಏನು ಮಾಡೋದು ಅಂತಂದರೆ ಹಾಫ್ ಅನ್ ಅವರ್ ನೋಡಿ, ಎಲ್ಲ ನಮ್ಮ ಗುರುಗಳಿದ್ದಾರೆ, ನಮ್ಮ ಇವರಿದ್ದಾರೆ ಅಂತ ಹಾಫ್ ಅನ್ ಅವರ್ ಎಲ್ಲ ಕ್ಲಿಯರ್ ಆಗೋಯ್ತು. ಆ ರೀತಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಾವು ಶೂಟಿಂಗು ಫುಲ್ ಕಂಪ್ಲೀಟ್ ಆಯಿತು. ಪ್ರತಿಯೊಂದು ಕೆಲಸ ಕಾರ್ಯಗಳು ಯಾವುದೇ ತೊಂದರೆ ಆಗಿಲ್ಲ, ಅಷ್ಟು ಸುಗಮವಾಗಿ ಮುಗೀತು. ಅಂದರೆ ಲವ್ ಮೆಸೇಜ್ ಅಂತಂದರೆ ಇವಾಗ ಲವ್ ಯಾವ ರೀತಿ ಲವ್ ಆಗುತ್ತೋ ಗೊತ್ತಿಲ್ಲ, ಮತ್ತು ಯಾವ ರೀತಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಮೆಸೇಜ್ ಇದೆ. ಅಂದರೆ ಇಲ್ಲಿ ಲವ್ ಹೇಗಾಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ ಯಾರು ಗೊತ್ತಿಲ್ಲ. ಯಾರು ಗೊತ್ತಿದೆಯಾ? ಇಲ್ಲ, ಆ ಮೆಸೇಜ್ ಇದರಲ್ಲಿದೆ. ಸರ್ ಅವರು ನಿಮ್ಗೆ ಗೊತ್ತಿದೆ, ಅವರು ತುಂಬ ಬ್ಯುಸಿ ಇದ್ದಾರೆ. ಇವತ್ತು ಬೆಂಗಳೂರಿದ್ದಾರೆ, ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವರು ಸಿನುಜಿ ನನ್ನ ಶೆಡ್ಯೂಲು ಇದು ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂದರೆ ನಮ್ಮ ಶೂಟಿಂಗ್ ಟೈಮಲ್ಲಿ 2 ಅಂದರೆ ತಮಿಳು ಸಿನಿಮಾ ಇತ್ತು, ಅಂದರೆ ರಜನಿ ಸರ್ ಸಿನಿಮಾನೇ ಇತ್ತು. ಆ ಟೈಮಲ್ಲಿ ಅವರು ಇದು ಮಾಡಿಕೊಂಡು ಏನೋ ಒಂದು ಇದಾದ್ರಿಂದ ಅವರು ಏನು ಮಾಡೋದು ಸಿನುಜಿ, ನಾನು 100% ಮಾಡ್ತೀನಿ, ಡೇಟ್ ಹೇಳೋಕ್ಕಾಗಲ್ಲ ಅಂದರು. ಮತ್ತು ನಮ್ಮ ಹೇಳಿದ್ನಲ್ಲ ಎಲ್ಲರ ಒಂದು ಶಕ್ತಿ ಇತ್ತಲ್ಲ, ಅವ್ರು ಇಮೇಟ್ ಮತ್ತು ಇಲ್ಲ ನಾನು ಈ ಡೇಟ್ ನಾನು ಈ ಡೇಟ್ಗಳಿದೆ ನಂತರ ನೀವು ಮಾಡ್ಕೊಳ್ಳಿ ಅಂತಂದರು. ಬಂದು ಮಾಡಿದ್ರು. ಅದೇ ರೀತಿ ಡಬ್ಬಿಂಗ್ ಆಗಲಿ ಏನಾಗಲಿ ನಮ್ಗೆ ಯಾವುದು ತೊಂದರೆ ಇಲ್ಲ ಮಾಡಿಕೊಟ್ರು. ಮತ್ತು ಅವ್ರು 7 ಟೈಮ್ ಬಂದು ಮಾಡಿಕೊಟ್ಬಿಟ್ರು. ಇವಾಗ ಅದೇ ಅಂದರು, ಸಿನುಜಿ ನಾನು ಬ್ಯುಸಿ ಇದ್ದೀನಿ, ಡೆಫಿನೆಟಾಗಿ ಬರ್ತೀನಿ, ನಾನು ನೋಡ್ಕೊಂಡು ಶೆಡ್ಯೂಲ್ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದೀನಿ. ನೋಡೋಣ, ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ನೋಡೋಣ ಆ ಟೈಮ್ಗೆ ಹೇಗಾಗುತ್ತೋ ನೋಡ್ಕೊಂಡು ಮಾಡೋಣ ಅಂತಿದ್ದೀವಿ. ಇವಾಗ ಹೇಳ್ಬೇಕಂದ್ರೆ ನಮ್ಮ ನಿರ್ಮಾಪಕರು ನೋಡಿ ಹೇಳಿದ್ರಲ್ಲ, ಎಲ್ಲರೂ ನಿರ್ಮಾಪಕರು ಮಾಡ್ತೀವಿ ಅಂತಾರೆ, ಫಸ್ಟ್ ಈ ಸಿನಿಮಾ ಮಾಡಿ ಆಮೇಲೆ ಮಾಡೋಣ ಅಂತ. ಆ್ಯಕ್ಚುಲಿ ನಾವು ಮುಂದಿನ ಸಿನಿಮಾ ಅದು ಎಲ್ಲ ರೆಡಿ ಇದೆ.
ರೆಡಿ ಇದ್ದು ಸಾಂಗ್ ರೆಕಾರ್ಡಿಂಗ್ ಆಗಿದೆ. ಸಾಂಗು ಅವರು ದೊಡ್ಡ ಸಿಂಗರ್ ಆಡಿಸ್ಬೇಕು ಅಂತಲೂ ರೆಡಿಯಾಗಿದೆ. ನಮ್ಮ ಗುರೂಜಿ ಅವರು ಡೇಟ್ಗೋಸ್ಕರ ಮತ್ತು ಸಿನಿಮಾ ರಿಲೀಸ್ ಆದಮೇಲೆ ಮಾಡೋಣ ಅಂತಿದ್ದಾರೆ ಅವರು. ಇದರಲ್ಲಿ ಯಾಕಂದರೆ ಹೊಸ ಪ್ರತಿಭೆಗಳಿಗೆ ಈ ಥರ ಒಂದು ಅವಕಾಶ ಕೊಟ್ಟರೆ ಅಂದರೆ ಒಂದು ಇನ್ನಷ್ಟು ಕಲಾವಿದರು ಕೆಲವು ತಂತ್ರಜ್ಞರು ಟೆಕ್ನಿಷಿಯನ್ಸು ಬರ್ತಾರೆ. ಇಂಡಸ್ಟ್ರಿನಲ್ಲಿ ಇನ್ನೂ ಸ್ವಲ್ಪ ಒಂದು ಇದಾಗುತ್ತೆ. ಇವಾಗ ಹೀರೋಗಳ ಕೊರತೆ ಕಡಿಮೆ ಇದೆ. ಇಂಥ ನಿರ್ಮಾಪಕರು ಬಂದಾಗ ಇನ್ನೂ ಒಂದು ಅಷ್ಟು ಜನ ಕಲಾವಿದರು ಬರ್ತಾರೆ, ಬರಲಿ ಅನ್ನೋದು ನಮ್ಮ ಆಸೆ. ಹೌದು 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 ಹೌದು. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು. ಅಂದರೆ ಎಲ್ಲರಿಗೂ ಅಂದರೆ ನಮ್ಮ ನಿರ್ಮಾಪಕರು ಹೇಳಿದ್ರು ಇದು ಬಡವರ ಮಕ್ಕಳು, ಅಂದರೆ ಬಡವ್ರ ಮಕ್ಕಳು ಬೆಳೀಬಾರ್ದಾ ಅನ್ನೋದು ಇದೆ. ಅಂದರೆ ಅವರಿಗೆ ಇಂಥ ನಿರ್ಮಾಪಕರು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದರೆ ಅವರು ಬಡವ್ರ ಮಕ್ಕಳು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕರು, ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಬಡ ಕಲಾವಿದರನ್ನ, ಬಡ ಅಂದರೆ ಟೆಕ್ನಿಷಿಯನ್ಸನ್ನು ನೀವು ಪ್ರೋತ್ಸಾಹ ಮಾಡಿದ್ರೆ ಇನ್ನು 10 ಸಿನಿಮಾಗಳು ಬರ್ತವೆ. ಅದಕ್ಕೆಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.